Hello friends, welcome back to my YouTube channel. So SC/ST ಒಂದು ಕೆಟಗರಿ ರಿಲೇಟೆಡ್ ನಿಮ್ಮ ಒಂದಷ್ಟು ಕಮೆಂಟ್ಸ್ ಗಳಿದ್ದು ಒಂದು ಸರ್ಟಿಫಿಕೇಟ್ ವ್ಯಾಲಿಡಿಟಿ, SC ಸರ್ಟಿಫಿಕೇಟ್ ವ್ಯಾಲಿಡಿಟಿ ಇಂಗ್ಲಿಷ್ ಒಳಗೆ ಇರಬೇಕಾ, ಸ್ಟೇಟ್ ಆರ್ ಸೆಂಟ್ರಲ್ ಫಾರ್ಮ್ಯಾಟ್ ಒಳಗೆ ಇರಬೇಕಾ, ಹಳೆ ಸರ್ಟಿಫಿಕೇಟ್ಗಳು ನಡೀತಾವಿನ, ಇಷ್ಟು ನಿಮ್ಮ ಕ್ವಶನ್ಸ್ ಗಳಿಗೆ ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಆನ್ಸರ್ ಮಾಡ್ತೀನಿ. ಸೊ ದಟ್ ನಿಮ್ಗೆ January 14 ಏನು UPSC ಒಂದು ಅಪ್ಲಿಕೇಶನ್ ನೋಟಿಫಿಕೇಶನ್ ಬರುದೈತ್ಲ, ಆ ಟೈಮ್ ಒಳಗೆ ಅಪ್ಲೈ ಮಾಡ್ಲಿಕ್ಕೆ ಈಸಿ ಆಗ್ತದ. ಸೊ ಫಸ್ಟ್ ಕ್ವಶನ್ SC ಒಂದು ಸರ್ಟಿಫಿಕೇಟ್ ದ ವ್ಯಾಲಿಡಿಟಿ ಬಗ್ಗೆ ಕೇಳ್ಯಾರ, ಹಳೆ ಸರ್ಟಿಫಿಕೇಟ್ಗಳು ನಡೀತಾವೇನಾ ಅಂತ ಹೇಳಿ ಕ್ವಶನ್ ಅದ. ಸೊ ಈ ಒಂದು SC/ST ಒಂದು ಏನು ಸರ್ಟಿಫಿಕೇಟ್ ಬರ್ತಿದ್ಲ, ಇದು ಒಂಥರ ಪರ್ಮನೆಂಟ್ ವ್ಯಾಲಿಡಿಟಿ ಇರ್ತದ ಈ ಸರ್ಟಿಫಿಕೇಟ್ಗೆ. ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ನೀವು ಹಳೆ ಸರ್ಟಿಫಿಕೇಟ್ ಏನಾರ ಇದ್ರೂ ಕೂಡ ನೀವು UPSC ಒಂದು ಪ್ರಿಲಿಮಿನರಿ ಪರೀಕ್ಷೆನ ಫಿಲ್ ಮಾಡೋ ಟೈಮ್ ಒಳಗ, ಅಪ್ಲಿಕೇಶನ್ ನ ಫಿಲ್ ಮಾಡೋ ಟೈಮ್ ಒಳಗ ಅಪ್ಲೋಡ್ ನ ಮಾಡಬಹುದು. ಬಟ್ ನನ್ ಸಜೆಷನ್ ಏನಂತಂದ್ರ ಆಗಾಗ ಸ್ವಲ್ಪ ಒಂದು ನಿಮ್ಮ ಡಾಕ್ಯುಮೆಂಟ್ಸ್ ಏನೇನ್ ಇರ್ತಾವಲ್ಲ, ಸರ್ಟಿಫಿಕೇಟ್ಸ್ ಇರ್ತಾವಲ್ಲ, ಅವನ್ನ ಅಪ್ಡೇಟ್ ಮಾಡ್ತಾ ಇರ್ರಿ. ಏನೋ ಒಂದು ನೇಮ್ ಚೇಂಜ್ ಆಯ್ತು, ಅಡ್ರೆಸ್ ಚೇಂಜ್ ಆಯ್ತು, ಆತರ ಏನೋ ಇಶ್ಯೂ ಇದ್ದಾಗ ಸರ್ಟಿಫಿಕೇಟ್ಸ್ ನ ಅಪ್ಡೇಟ್ ಮಾಡ್ತಾ ಇರಿ. ಸೊ ನಿಮ್ಮ ಹಳೆ ಸರ್ಟಿಫಿಕೇಟ್ಸ್ ಗಳು ಕೂಡ ವ್ಯಾಲಿಡ್ ಆಗ್ತಾವು. ಯಾವುದೇ ರೀತಿ ಲೈಕ್ ಇವಾಗ OBC ಆಗಿರ್ಬೋದು, EWS ಅವೆಲ್ಲ ಹೆಂಗಂದ್ರ ಒಂದಷ್ಟು ಇನ್ಕಮ್ ಎಲ್ಲ ವರ್ಷದಿಂದ ವರ್ಷ ಚೇಂಜಸ್ ಎಲ್ಲ ಆಗ್ತಿರ್ತಾವ. ಒಂದಷ್ಟು ಕ್ಯಾಸ್ಟ್ ಗಳನ್ನ OBC ಇಂದ ತೆಗಿತಿರ್ತಾರ, ಒಂದಷ್ಟು ಕ್ಯಾಸ್ಟ್ ಗಳನ್ನ ಸಬ್ ಕ್ಯಾಸ್ಟ್ ಗಳನ್ನ OBC ಗೆ ಅಗೇನ್ ಆಡ್ ಮಾಡ್ತಿರ್ತಾರ. ಹಿಂಗಾಗಿ OBC ಮತ್ತೆ EWS ಏನ್ ಸರ್ಟಿಫಿಕೇಟ್ ಅದಾವಲ್ಲ, ಅವು ಪ್ರತಿ ವರ್ಷ ಅಪ್ಡೇಟ್ ಮಾಡಿನ ನೀವು ಅಪ್ಲೋಡ್ ಮಾಡಬೇಕು. ಬಟ್ SC/ST ಒಂದು ಏನು ಕೆಟಗರಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅದಾವಲ್ಲ, ಇದನ್ನ ಆತರ ಅತಿಯಾಗಿ ಪ್ರತಿ ವರ್ಷ ಅಪ್ಡೇಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಂತ ರೂಲ್ಸ್ ಇಲ್ಲ. ಬಟ್ ಸ್ಟಿಲ್ ಮೇನ್ಸ್ ಮತ್ತೆ ಇಂಟರ್ವ್ಯೂ ಟೈಮ್ ಒಳಗ ನೀವು ಅಪ್ಡೇಟ್ ಮಾಡ್ಕೊಂಡ್ ಇಟ್ಕೊಳ್ರಿ. ಯಾಕಂದ್ರೆ ಇಂಟರ್ವ್ಯೂ ಟೈಮ್ ಒಳಗ ನೀವು ಒರಿಜಿನಲ್ ಆದಂತ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಪ್ರೊವೈಡ್ ಮಾಡ್ಬೇಕಾಗ್ತದ. ಸೊ ಒಂದ್ ಪಾಯಿಂಟ್ ಕ್ಲಿಯರ್ ಆತ ಅನ್ಕೋತೀನಿ. ಇನ್ನು ಒನ್ ಮೋರ್ ಪಾಯಿಂಟ್ ಬಹಳ ಬಾದರ್ ಮಾಡ್ತಾ ಇರೋದು ಯಾವ್ದಂದ್ರೆ ಸ್ಟೇಟ್ ಸರ್ಟಿಫಿಕೇಟ್ ಅಥವಾ ಸೆಂಟರ್ದು ಸರ್ಟಿಫಿಕೇಟ್, ಯಾವ ಸರ್ಟಿಫಿಕೇಟ್ ಯಾವ ಫಾರ್ಮ್ಯಾಟ್. ಆಕ್ಚುಲಿ ಇಲ್ಲಿ ಸ್ಟೇಟ್ ಸ್ವಲ್ಪ ಫಾರ್ಮ್ಯಾಟ್ ಬೇರೆ ಇರ್ತದ, ಸೆಂಟ್ರಲ್ ದ ಬೇರೆ ಫಾರ್ಮ್ಯಾಟ್ ಇರ್ತದ. ಮೊದ್ಲೆಲ್ಲ ಹೆಂಗಾಗ್ತಿತ್ತಂದ್ರೆ ಸ್ಟೇಟ್ ಅದಿದ್ರು ನಡೀತಿತ್ತು, ಎಲ್ಲಾ ಡಿಪಾರ್ಟ್ಮೆಂಟ್ ಒಳಗುನು ಸೆಂಟರ್ ಆಗಿರ್ಬೋದು, ಸ್ಟೇಟ್ ಒಳಗಾಗಿದ್ರು ಸ್ಟೇಟ್ ಅದ್ ನಿಮ್ ಕಡೆ ಸರ್ಟಿಫಿಕೇಟ್ ಇತ್ತು, ಕ್ಯಾಸ್ಟ್ ಅದಂದ್ರ ಎಲ್ಲಾ ಕಡೆ ಅದು ನಡೀತಿತ್ತು. ಬಟ್ ಇತ್ತೀಚೆಗೆ ಹೆಂಗಾಗೈತಂದ್ರ ಕೆಲವೊಂದು ಡಿಪಾರ್ಟ್ಮೆಂಟ್ ಗಳು ಏನ್ ಮಾಡ್ಲಿಕ್ಕತ್ತವಂದ್ರೆ ಸೆಂಟ್ರಲ್ ದನ್ನ ಫಾರ್ಮ್ಯಾಟ್ ಕೇಳಲಿಕ್ಕತ್ತಾರ, ಇಂಗ್ಲಿಷ್ ಮೀಡಿಯಂ ಒಳಗ ಫಾರ್ಮ್ಯಾಟ್ ನ ಕೇಳಲಿಕ್ಕತ್ತಾರ. ಸೊ ಈಗ ನಿಮ್ ಕಡೆ ಇಲ್ಲ ಸೆಂಟ್ರಲ್ದು ಫಾರ್ಮ್ಯಾಟ್ ಅಂದಾಗ ನೀವು ಪ್ರಿಲಿಮ್ಸ್ ಟೈಮ್ ಒಳಗ ಸ್ಟೇಟ್ ಅದ್ನ ಅಪ್ಲೋಡ್ ಮಾಡಬಹುದು. ಬಟ್ ಮೇನ್ಸ್ ಇಂಟರ್ವ್ಯೂ ಟೈಮ್ ಒಳಗ UPSC ಕ್ಲಿಯರ್ ಆಗಿ ಮೆನ್ಷನ್ ಮಾಡೈತಿ, UPSC ಯಾವ ಒಂದು ಫಾರ್ಮ್ಯಾಟ್ ನ ಅವರು ಬಳಸ್ರಿ ಅಂತೇಳಿ ಏನ್ ಕೊಟ್ಟಾರಲ್ಲ ನೋಟಿಫಿಕೇಶನ್ ಒಳಗ, UPSC ಫಾರ್ಮ್ಯಾಟ್ ಒಳಗನ ಇರ್ಬೇಕಾಗ್ತದ ಅಂಡ್ ಇಂಗ್ಲಿಷ್ ಒಳಗ್ ಇರ್ಬೇಕಾಗ್ತದ ಸರ್ಟಿಫಿಕೇಟ್. ಸೊ ಇವಾಗ ಇನ್ನೂ ಸಮಯ ಐತಿ, ಇನ್ನು January 14ನೇ ತಾರೀಕಿಗೆ ನೋಟಿಫಿಕೇಶನ್ ಸ್ಟಾರ್ಟ್ ಆಗ್ತದ. February 3ರವರೆಗೂ ಸಮಯ ಇರೋದ್ರಿಂದ ಇವಾಗನ ನೀವು ಸರ್ಟಿಫಿಕೇಟ್ ನ ರೆಡಿ ಮಾಡ್ಕೋಬಹುದು. ಇನ್ನಿಲ್ಲ ಆಗಂಗಿಲ್ಲ ಅನ್ನೋರು ಸದ್ಯಕ್ಕೆ ಸ್ಟೇಟ್ ಅದ್ನ ಅಪ್ಲೋಡ್ ಮಾಡಿ ಆಮೇಲೆ ಮೇನ್ಸ್ ಟೈಮ್ ಒಳಗ ಅಥವಾ ಇಂಟರ್ವ್ಯೂ ಟೈಮ್ ಒಳಗ ಅದನ್ನ ಕನ್ವರ್ಟ್ ಕೂಡ ಮಾಡ್ಕೋಬಹುದು ನೀವು ಸೆಂಟ್ರಲ್ ಫಾರ್ಮ್ಯಾಟಿಗೆ. ಇನ್ನ ಅಫಿಷಿಯಲ್ ಫಾರ್ಮ್ಯಾಟ್ ಪ್ರಿಸ್ಕ್ರೈಬ್ಡ್ ಬೈ UPSC ಅಂತ ಕ್ಲಿಯರ್ ಆಗಿ ಕೊಟ್ಟಿರೋದ್ರಿಂದ UPSC ಫಾರ್ಮ್ಯಾಟ್ ಒಳಗ ಇರ್ಬೇಕಾಗ್ತದ ನಿಮ್ಮ ಒಂದು ಸರ್ಟಿಫಿಕೇಟ್. ಏನ್ ಗೊತ್ತಾ, ಯಾವುದೇ ಕಾರಣಕ್ಕೂ ನೀವು ರಿಸ್ಕ್ ನ ತಗೊಳಕ ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲಿ ಓದುದ ಜಾಸ್ತಿ ಸ್ಟ್ರೆಸ್ ಇರ್ತದ, ಬರಿಬೇಕು, ಓದ್ಬೇಕು, ಕೇಸ್ ಸ್ಟಡೀಸು, ಎಸ್ಸೆ, ಎಥಿಕ್ಸ್, ಇಂಟರ್ವ್ಯೂ ಅಂತ 108 ಸ್ಟ್ರೆಸ್ ಇದ್ದಾಗ ಈ ಡಾಕ್ಯುಮೆಂಟ್ಸ್ ಅಗೇನ್ ಇನ್ನೊಂದು ಸ್ಟ್ರೆಸ್ ನ ತಗೊಳ್ಬೇಡ್ರಿ. ಸಮಯ ಇದ್ದಾಗ UPSC ಇದೇನ್ ಫಾರ್ಮ್ಯಾಟ್ ಅವ್ರು ಕೊಟ್ಟಾರಲ್ಲ ಆ ಫಾರ್ಮ್ಯಾಟ್ ಒಳಗ ಸೆಂಟ್ರಲ್ ದ ಇಂಗ್ಲಿಷ್ ಒಳಗ ಸರ್ಟಿಫಿಕೇಟ್ ನ ಮಾಡ್ಕೊಂಡು ಇಟ್ಕೊಂಡ್ರ ಬೆಸ್ಟ್ ಅನ್ನೋದ ನನ್ನ ಐಡಿಯಾ. ಇನ್ನ ನೇಮ್ ಆಗಿರ್ಬೋದು, ಸ್ಪೆಲ್ಲಿಂಗ್ ಆಗಿರ್ಬೋದು, ಏನಾರ ಅಡ್ರೆಸ್ ಏನಾರ ಚೇಂಜ್ ಆಗಿದ್ದಾಗ ಕೂಡ ಅಪ್ಡೇಟ್ ಮಾಡ್ಕೊಳ್ರಿ. ಏನ ಕರೆಕ್ಷನ್ ಇದ್ರು ಕೂಡ ಮಾಡ್ಕೊಂಡ್ ಇಟ್ಕೊಳ್ರಿ. ಇನ್ನ ಸೆಂಟ್ರಲ್ ಲಿಸ್ಟ್ ಒಳಗ ಒಂದು ಸಬ್ ಕ್ಯಾಸ್ಟ್ ಆಗಿರ್ಬೋದು, ಕ್ಯಾಸ್ಟ್ ಗಳೆಲ್ಲ ಬರ್ತಾವಿಲ್ಲೋ ಅನ್ನೋದನ್ನ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಂಡ್ಬಿಡ್ರಿ. ಸೊ ಇಷ್ಟು ಕ್ವಶನ್ಸ್ ಇದ್ದು SC/ST ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ. ಐ ಹೋಪ್ ನಿಮ್ಮ ಏನ್ ಡೌಟ್ಸ್ ಅದಾವಲ್ಲ ಅವು ಕ್ಲಿಯರ್ ಆಗ್ಯಾವ ಅನ್ಕೋತೀನಿ. SC/ST ಸರ್ಟಿಫಿಕೇಟ್ ಗೆ ಯಾವುದೇ ರೀತಿ ವ್ಯಾಲಿಡಿಟಿ ಇಲ್ಲ, ಇದೊಂದು ಪರ್ಮನೆಂಟ್ ಡಾಕ್ಯುಮೆಂಟ್ ಆಗಿರೋದ್ರಿಂದ. ಬಟ್ ಸ್ಟಿಲ್ ಏನೋ ಒಂದು ಅಡ್ರೆಸ್ ಆಗಿರ್ಬೋದು, ನೇಮ್ ಏನೋ ಒಂದಷ್ಟು ಕರೆಕ್ಷನ್ ಇದ್ರ ಮಾಡ್ಕೊಂಡ ಅಪ್ಡೇಟ್ ಮಾಡ್ಕೊಳ್ರಿ. ಸೆಂಟ್ರಲ್ ಫಾರ್ಮ್ಯಾಟ್ ಒಳಗೆ ಮಾಡ್ಕೊಂಡು ಇಟ್ಕೊಂಡಿದ್ರಿ ಅಂದ್ರ ನಿಮಗ ಮೇನ್ಸು ಇಂಟರ್ವ್ಯೂ ಟೈಮ್ ಒಳಗೂ ಕೂಡ ಯಾವುದೇ ರೀತಿ ಕಿರಿಕಿರಿ ಆಗಂಗಿಲ್ಲ. ಸೊ ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.